ಕನ್ನಡಿ ಇದ್ದ ಹಾಗೆ ಆಕಾಶ, ಹಗಲೆಲ್ಲ ಆಕಾಶದ ಬಣ್ಣ, ಕತ್ತಲಾದ ಮೇಲೆ ಕಪ್ಪು. ಚೂರು ಸ್ವಂತಿಕೆನೇ ಇಲ್ಲ ಇದಕ್ಕೆ. ದಂಡೆ ಯಾವುದು ಅಂತ ಗೊತ್ತಾಗದೆ ಹೊತ್ತಿಗೆ ಒಂದೊಂದು ಕಡೆ ದಂಡೆ ಮಾಡಿಕೊಂಡು ಅಪ್ಪಳಿಸತ್ತೆ. ಸಾವಿರಾರು ಥರ ಜೀವಿಗಳು, ನೂರಾರು ಥರ ಸಸ್ಯಗಳನ್ನು, ಮುತ್ತು ರತ್ನ ಹವಳಗಳನ್ನು ತನ್ನ ಗರ್ಭದಲ್ಲಿಟ್ಕೊಂಡ್ರು ಒಂದು ಚೂರು ಬೆಲೆ ಇಲ್ಲ ಇದಕ್ಕೆ. ಓಡ್ತಿರೋ ಸಮಯದ ಹಿಂದೆನೆ ನಮ್ಮ ಬದುಕಿನ ದೀಪನೂ ಮಿಣಮಿಣ ಉರಿತಿದೆ ಅಷ್ಟೆ. ನಾವಿನ್ನೂ ಕಣ್ಣೇ ತೆರೆದಿಲ್ಲ. ನಾವೆಲ್ಲ ಕಣ್ಣು ತೆರೀದೆ ಎಷ್ಟೋ ವರ್ಷಗಳಾದ್ವು ಅಲ್ವಾ? ನಮಗ್ ವಯಸ್ಸಿದ್ದಾಗ ಏನು ಕಾಣ್ತಿರ್ಲಿಲ್ಲ. ಕಣ್ಣು ಮುಚ್ಕೊಳ್ಳೋ ಹೊತ್ತಲ್ಲಿ ಎಲ್ಲ ಕಾಣಿಸ್ತಿದೆ. ನನಗೆ ಈ ದೃಷ್ಟಿ ಬಂದಿದೆ. ನಮ್ಮ ಕಣ್ಣಿಗೆ ಹೊರಗಿನ ಪ್ರಪಂಚ ಕಾಣುತ್ತೆ ಹೊರತು ಒಳಮನಸ್ಸು ಕಾಣಲ್ವಲ್ಲ. ನನಗನ್ಸುತ್ತೆ ಕಣ್ಣು ಇಲ್ಲದೆ ಇದ್ದಾಗಲೇ ನಾನು ಸುಖವಾಗಿದ್ದೆ ಅಂತ. ಅಜ್ಜ, ಈ ಮಾತು ಯಾಕೆ ಹೇಳ್ತಿದ್ದೀರಿ? ಮತ್ತಿನ್ನೇನು ಧರ್ಮಣ್ಣ, ಈ ಜನ ಬರೇ ತಮ್ಮ ಸ್ವಾರ್ಥದ ಬದುಕಿನಲ್ಲೇ ಬದುಕ್ತಿದ್ದಾರೆ ಅಂತ ಈಗ ನನಗೆ ಅನ್ನಿಸ್ತಾ ಇದೆ. ಅಲ್ಲ ಧರ್ಮಣ್ಣ, ನಮ್ಮ ಜೊತೆ ಇದ್ದವ್ರನ್ನ ಇಷ್ಟು ಬೇಗ ಮರೆತ್ರೆ ನಾವು ಬದುಕಿದ್ದು ಸತ್ತ ಹಾಗೆ ಅಲ್ವಾ? ನೀನು ಒಬ್ಬನೇ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು. ನಿಜ ಧರ್ಮಣ್ಣ, ನನಗೆ ಹೋಗಿದ್ದ ಕಣ್ಣು ಬಂತು, ಇದ್ದಿದ್ದ ಕಣ್ಣು ಹೋಗು ಅಂದರೆ ಆಗೋದಿಲ್ಲ. ಆದರೆ ನಾವು ಕಳ್ಕೊಂಡಿದ್ದನ್ನು ಪಡ್ಕೋಬಹುದು ಅಂತಾದರೆ ಅದನ್ನು ಪಡ್ಕೊಂಡ್ಬಿಡ್ಬೇಕು. ನಿರಾಳವಾಗಿ ನೆಮ್ಮದಿಯಾಗಿರ್ಬೋದು. ನಮ್ಮಲ್ಲಿ ಎಷ್ಟೋ ಹಿರಿಯರು ಒಂದಷ್ಟು ಸವಿ ನೆನಪುಗಳ ಗೊಂಚಲನ್ನು ಬೊಗಸೆಗಿತ್ತು ಅಂಕದ ಪರದೆಗೆ ಸರಿದಿದ್ದಾರೆ. ಅದೆಷ್ಟೋ ಕಡೆ ಅವರ ಪ್ರತಿಬಿಂಬಗಳು ಇರುವುದಿಲ್ಲ. ಅವರ ಹೆಸರಲ್ಲಿ ಮಾತ್ರ ಅವರು ಕಥೆಯಾಗಿಯೇ ಕಾಡುವ ಬದಲು ನಮ್ಮ ಮನೆಗಳ ಗೋಡೆಗಳಲ್ಲಾದರೂ ಅವರ ಒಂದು ಫೋಟೋ ಇದ್ದರೆ ಇನ್ನಷ್ಟು ಸವಿ ನೆನಪುಗಳು ಅಲ್ಲವೇ ನಮಗೆ? ನಿಮ್ಮನೆಯಲ್ಲೂ ಈ ಥರದ ಇನ್ನೊಂದು ಕತೆ ಹೇಳುವ ಫೋಟೋ ಸಿಗಬಹುದು. ಹುಡುಕುವಿರಾ?